ವಾಸ್ತುಶಾಸ್ತ್ರದ ದೃಷ್ಟಿಯಲ್ಲಿ ಮನೆಯಲ್ಲಿ ಇರುವ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಶಕ್ತಿ, ತೆಳು ಪ್ರಭಾವ ಮತ್ತು ಸೂಕ್ಷ್ಮ ಚಲನಶೀಲತೆ ಇರುತ್ತವೆ. ಅವು ಮನೆಯ ವಾತಾವರಣದ ಮೇಲೆ ಮಾತ್ರವಲ್ಲ, ಮನೆಯಲ್ಲಿರುವ ಪ್ರತಿಯೊಬ್ಬರ ಮನಸ್ಥಿತಿ, ಆರ್ಥಿಕ ಸ್ಥಿತಿ, ಆರೋಗ್ಯ ಮತ್ತು ಕುಟುಂಬ ಸಹಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ದಿನನಿತ್ಯ ನಮ್ಮ ಕಣ್ಗೆ ಬೀಳುವ ಸಣ್ಣ ವಸ್ತುಗಳೇ ಹಲವು ಬಾರಿ ದೊಡ್ಡ ಶಕ್ತಿಚಕ್ರಗಳನ್ನು ಬದಲಾಯಿಸುವ ಸಾಮರ್ಥ್ಯ ಹೊಂದಿರುತ್ತವೆ. ಇದೇ ಕಾರಣಕ್ಕೆ ವಾಸ್ತುಶಾಸ್ತ್ರವು ಮನೆಯಲ್ಲಿ ಪ್ರತಿಯೊಂದು ವಸ್ತುವಿನ ಸ್ಥಳ, ಸ್ವಚ್ಛತೆ ಮತ್ತು ವ್ಯವಸ್ಥೆಯ ಬಗ್ಗೆ ವಿಶೇಷವಾಗಿ ಗಮನಹರಿಸುತ್ತದೆ. ಇಂತಹ ವಸ್ತುಗಳಲ್ಲಿ ಅತಿ ಸಾಮಾನ್ಯವಾದರೂ ಅತಿ ಪರಿಣಾಮಕಾರಿ ಪಾತ್ರವಹಿಸುವುದು ಅಡುಗೆಮನೆಯಲ್ಲಿರುವ ಫ್ರಿಡ್ಜ್. ಇದು ನಮ್ಮ ಆಹಾರವನ್ನು ತಾಜಾ ಇಡುವ ಉಪಕರಣವಾದರೂ ವಾಸ್ತುವಿನಲ್ಲಿ ಇದು ಅನ್ನಪೂರ್ಣೆಯ ಕೇಂದ್ರ ಎಂದೇ ಪರಿಗಣಿಸಲಾಗಿದೆ. ಅಡುಗೆಮನೆ ಮನೆಯಲ್ಲಿನ ಪೂರ್ಣ ಶಕ್ತಿಚಕ್ರಗಳು ಹರಿದು ಹೋಗುವ ಮೂಲ ಸ್ಥಾನವಾಗಿದ್ದು, ಸಿರಿಯು, ಸಮೃದ್ಧಿಯು ಮತ್ತು ಆರೋಗ್ಯದ ಮೂಲ ಬೀಜಗಳು ಅಡುಗೆಮನೆಯಿಂದಲೇ ಹೊರಹೊಮ್ಮುತ್ತವೆ. ಆದ್ದರಿಂದ ಫ್ರಿಡ್ಜ್ ಮೇಲ್ಭಾಗವು ಸ್ವಚ್ಛವಾಗಿರಬೇಕೆಂಬುದು ಕೇವಲ ನೈರ್ಮಲ್ಯದ ನಿಯಮವಲ್ಲ, ಅದು ಮನೆಯ ಭಾಗ್ಯಕ್ಕೆ ಸಂಬಂಧಿಸಿದ ಮಹತ್ವದ ಅಂಶ. ವಾಸ್ತುಶಾಸ್ತ್ರದ ಪ್ರಕಾರ ಫ್ರಿಡ್ಜ್ ಮೇಲ್ಭಾಗದಲ್ಲಿ ಅಸ್ತವ್ಯಸ್ತವಾಗಿ ವಸ್ತುಗಳನ್ನು ಇಡುವುದು ಮನೆಯಲ್ಲಿನ ಶುಭಶಕ್ತಿಯ ಹರಿವು ನಿಧಾನವಾಗುವುದಕ್ಕೆ ಕಾರಣವಾಗುತ್ತದೆ. ಅಳುಕಾದ ಕಾಗದಗಳು, ಹಳೆಯ ಬಾಟಲಿಗಳು, ಕಲೆ ಬಿದ್ದ ಪಾತ್ರೆಗಳು, ಹಾಳಾದ ಡಬ್ಬಿಗಳು ಅಥವಾ ಅನಗತ್ಯ ಸಾಮಾನುಗಳು ಫ್ರಿಡ್ಜ್ ಮೇಲೆ ಬಿದ್ದಾಗ ಮನೆಯಲ್ಲಿನ ತೇಜಸ್ಸು ಮತ್ತು ಶ್ರೀಶಕ್ತಿ ದುರ್ಬಲಗೊಳ್ಳುತ್ತದೆ. ಮನಃಶಾಸ್ತ್ರದ ದೃಷ್ಟಿಯಿಂದಲೂ ಅಸ್ತವ್ಯಸ್ತತೆ ಗೊಂದಲವನ್ನು ಹುಟ್ಟುಹಾಕುತ್ತದೆ ಮತ್ತು ಮನಸ್ಸಿಗೆ ಅಶಾಂತಿ ತರಲು ಕಾರಣವಾಗುತ್ತದೆ. ಆದರೆ ವಾಸ್ತು ಪ್ರಕಾರ ಇದರ ಹಿಂದೆ ಇನ್ನೂ ಆಳವಾದ ಅರ್ಥ ಅಡಗಿದೆ. ಫ್ರಿಡ್ಜ್ನ ಮೇಲ್ಭಾಗವು ಸೌಖ್ಯ, ಜ್ಞಾನ, ಸಮೃದ್ಧಿ ಮತ್ತು ಮಂಗಳ ಕಾರ್ಯಗಳಿಗೆ ಕಾರಣವಾಗುವ ಗುರುತತ್ವದ ಪ್ರಭಾವಕ್ಕೆ ಸಂಬಂಧಿಸಿದೆ. ಗುರುಶಕ್ತಿ ಬಲವಾಗಿದ್ದರೆ ಮನೆಗೆ ಧನ, ಗೌರವ, ಜ್ಞಾನ, ಸಂತಾನಭವ, ಆರೋಗ್ಯ. ಆದರೆ ಫ್ರಿಡ್ಜ್ ಮೇಲ್ಭಾಗವನ್ನು ಅನಗತ್ಯ ವಸ್ತುಗಳಿಂದ ತುಂಬಿಸುವುದರಿಂದ ಗುರುತತ್ವ ದುರ್ಬಲಗೊಳ್ಳುತ್ತದೆ ಎನ್ನುವುದು ವಾಸ್ತುಶಾಸ್ತ್ರದ ಹೇಳಿಕೆ. ಇದರಿಂದ ಮನೆಯಲ್ಲಿನ ಸಮೃದ್ಧಿಯ ಹರಿವು ಅಡಗುತ್ತದೆ, ಹಣ ಬರುವುದು ಆದರೆ ಉಳಿಯದೆ ಹೋಗುವುದು, ನಿರಂತರ ಅನಾಹುತ ವೆಚ್ಚಗಳು ಎದುರಾಗುವುದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳು ಕಾಣಿಸಿಕೊಳ್ಳುವುದು, ಮನೆಯ ಹಿರಿಯರ ಮಾತುಗಳಿಗೆ ಗೌರವ ಕಡಿಮೆಯಾಗುವುದು, ಜ್ಞಾನ ಮತ್ತು ಧನದ ಹರಿವು ನಿಧಾನವಾಗುವುದು. ಇದಲ್ಲದೆ ಕೆಲವು ರೀತಿಯ ವಸ್ತುಗಳನ್ನು ಫ್ರಿಡ್ಜ್ ಮೇಲೆ ಇಡುವುದರಿಂದ ರಾಹು ಮತ್ತು ಕೇತು ಎಂಬ ಛಾಯಾತತ್ವಗಳು ಸಕ್ರಿಯಗೊಳ್ಳುತ್ತವೆ ಎಂದು ವಾಸ್ತು ಬೋಧಿಸುತ್ತದೆ. ರಾಹು ಕೇತುಗಳು ಗೊಂದಲ, ಚಿಂತೆ, ಅಸ್ಥಿರತೆ, ಸುಳ್ಳು ಭಾವನೆಗಳು ಮತ್ತು ಮನೋವೈಕಲ್ಯವನ್ನು ಉಂಟುಮಾಡುವ ಶಕ್ತಿಗಳನ್ನು ಹೊತ್ತಿವೆ. ಹಳೆಯ ಔಷಧಿಗಳು, ಉಪಯೋಗವಿಲ್ಲದ ಸಾಮಾನುಗಳು, ಕಲೆ ಹಿಡಿದ ಕಾಗದಗಳು, ಕೆಸರಾದ ಬಾಟಲಿಗಳು ಅಥವಾ ಅರುಚುಪಾಟಿನ ವಸ್ತುಗಳು ಫ್ರಿಡ್ಜ್ ಮೇಲೆ ಬಿದ್ದಾಗ ಮನೆಗೊಂದು ಎಲ್ಲಿಯೂ ಶಾಂತಿ ದೊರೆಯದಂತೆ ಗಾಳಿ ವಿಷಮವಾಗುತ್ತದೆ. ಇದರಿಂದ ಕುಟುಂಬ ಸದಸ್ಯರ ನಡುವೆ ಗೊಂದಲಗಳು ಹೆಚ್ಚಾಗುವುದು, ಅನಗತ್ಯ ಜಗಳಗಳು ನಡೆಯುವುದು, ಆರೋಗ್ಯ ಸಮಸ್ಯೆಗಳು ಕಾಡುವುದು ಮತ್ತು ಮನೆಯಲ್ಲಿ ಏನೂ ಸರಿಯಾಗದಂತೆ ಅನಿಸುತ್ತದೆ. ಮನಸ್ಸಿನ ಗೊಂದಲಕ್ಕೆ ಹೆಚ್ಚಿನ ಕಾರಣವೇ ಮನೆಯಲ್ಲಿನ ಅಸ್ತವ್ಯಸ್ತತೆಯ ಶಕ್ತಿ. ಮನೆಯಲ್ಲಿ ಗೊಂದಲವಾಗಿದ್ದರೆ ಮನಸ್ಸು ಗೊಂದಲಗೊಳ್ಳುತ್ತದೆ ಎಂಬ ನಂಬಿಕೆ ವಾಸ್ತು ಮಾತ್ರವಲ್ಲ, ಜೀವನಶಾಸ್ತ್ರದಲ್ಲೂ ಇದೆ. ಇಂತಹ ಸಂದರ್ಭದಲ್ಲಿ ಮನೆಗೆ ಪ್ರವೇಶಿಸುವ ಶುಭಶಕ್ತಿ ಅಡ್ಡಿಯಾಗುತ್ತದೆ, ಸಮೃದ್ಧಿಯ ಹರಿವು ನಿಂತು ಹೋಗುತ್ತದೆ ಮತ್ತು ಮನೆಯಲ್ಲಿನ ಉತ್ಸಾಹವೂ ಕ್ಷೀಣಿಸುತ್ತದೆ. ಅಡುಗೆಮನೆ ಎಂಬುದು ಕೇವಲ ಅನ್ನ ತಯಾರಿಸುವ ಸ್ಥಳವಲ್ಲ, ಅದು ಮನೆಯ ಶಕ್ತಿಯ ಕೇಂದ್ರ, ಸಂತಸದ ಬೀಜಗಳು ಮೊಳೆಯುವ ಜಾಗ ಮತ್ತು ಕುಟುಂಬದ ಆರುಳೆಲ್ಲ ದಿನವೂ ಒಂದೇ ಜಾಗದಲ್ಲಿ ಸೇರುವ ಪವಿತ್ರ ಸ್ಥಳ. ಈ ಕೇಂದ್ರದಲ್ಲಿ ಇರುವ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಕೋಣೆಯು, ಅದರ ದಿಕ್ಕು, ಅದರ ಬಳಕೆಗೂ ಮನೆಮಯ ಶಾಂತಿ ಮತ್ತು ಸಮತೋಲನದೊಂದಿಗೆ ನೇರವಾಗಿ ಜೋಡಿಸಲ್ಪಟ್ಟಿವೆ.
ಈ ಹಿನ್ನೆಲೆಯಲ್ಲಿ ಫ್ರಿಡ್ಜ್ ಎಂಬ ಯಂತ್ರದ ಸ್ಥಾನ ಮತ್ತು ಬಳಸುವ ವಿಧಾನವು ಅಲ್ಪ ಪ್ರಮಾಣದ ವಿಷಯವಲ್ಲ. ಅದು ಮನೆಗೆ ಬರುವ ಗ್ರಹಶಕ್ತಿಗಳ, ತತ್ವಗಳ ಮತ್ತು ವಾಸ್ತುಪರಿಣಾಮಗಳ ಸೂಕ್ಷ್ಮ ನಂಟನ್ನು ಹೊತ್ತುಕೊಂಡಿದೆ. ಫ್ರಿಡ್ಜ್ ಎಂದರೆ ನೀರಿನ ತತ್ವದ ಪ್ರತಿನಿಧಿ, ಶೀತ, ತಂಪು, ಶಾಂತ, ಸಮಸ್ಥಿತಿಯನ್ನು ಕೊಡಬಲ್ಲ ತತ್ವ. ನಮ್ಮ ಶರೀರಕ್ಕೆ ನೀರಿನ ಅಗತ್ಯವಿರುವಂತೆಯೇ ಮನೆಯಲ್ಲಿ ನೀರಿನ ತತ್ವ ಸರಿಯಾದ ದಿಕ್ಕಿನಲ್ಲಿ ಹಾಗೂ ಸರಿಯಾದ ಸಂಬಂಧದಲ್ಲಿ ಇರಬೇಕು. ಜ್ಯೋತಿಷ್ಯದಲ್ಲಿ ನೀರಿನ ತತ್ವ ಚಂದ್ರನೊಂದಿಗೆ ಸಂಬಂಧಿಸಿದುದರಿಂದ ಚಂದ್ರನು ಮನಸ್ಸಿನ, ಭಾವನೆಗಳ, ಸಂವೇದನೆಗಳ ಮತ್ತು ಕುಟುಂಬದ ಆಂತರಿಕ ಶಾಂತಿಯ ಪ್ರತಿನಿಧಿಯಾಗಿದ್ದಾನೆ. ಈ ಕಾರಣಕ್ಕೆ ಫ್ರಿಡ್ಜ್ನ ಸ್ಥಾನ ಮನೆಯಲ್ಲಿ ಎಲ್ಲಿದ್ದರೂ ಸರಿಯಾದರೆ ಮನಸ್ಸು ಸಮತೋಲನದಲ್ಲಿರುತ್ತದೆ. ಬೇರೆಯದೇ ಕಡೆಗೂ ತಪ್ಪಿದರೆ ಅಲ್ಪತರ ಅಸಮಾಧಾನವು ದೊಡ್ಡ ಕಲಹಕ್ಕೆ ಮಾರ್ಪಡುತ್ತದೆ. ಅಡುಗೆ ಮನೆಗೆ ಬೆಂಕಿಯ ತತ್ವ ಆಧಾರ, ಏಕೆಂದರೆ ಅಲ್ಲಿ ಮಂಗಳ ಶಕ್ತಿ ಕೊಂಡಾಡುತ್ತದೆ. ಗ್ಯಾಸ್ ಸ್ಟವ್ ಉರಿಯುವ ಕೆಂಡ ಆಹಾರಕ್ಕೆ ಸಿದ್ಧವಾಗುತ್ತಿರುವ ಉಷ್ಣ. ಬೆಂಕಿ ಎಂದರೆ ಚೈತನ್ಯ, ಶಕ್ತಿಯ ಚಾಟುವಾಣಿ, ದೃಢತೆ ಮತ್ತು ಕೆಲವೊಮ್ಮೆ ಕೋಪದ ಗುನುಗುಲನ್ನು ಪ್ರತಿನಿಧಿಸುವ ತತ್ವ. ಇನ್ನು ಫ್ರಿಡ್ಜ್ ಪ್ರತಿನಿಧಿಸುವ ನೀರಿನ ತತ್ವ ಬೆಂಕಿಯ ತೀವ್ರತೆಗೆ ವಿರುದ್ಧವಾಗಿರುವುದು ಸಹಜ. ಒಂದು ಕಡೆ ಮಂಗಳನ ಉರಿಯುವ ಶಕ್ತಿ, ಇನ್ನೊಂದು ಕಡೆ ಚಂದ್ರನ ಶಾಂತ ತಂಪಿನ ಶಕ್ತಿ. ಈ ಎರಡೂ ತತ್ವಗಳು ಒಂದೇ ಜಾಗದಲ್ಲಿ, ಒಂದೇ ಮಟ್ಟದಲ್ಲಿ ಸೇರದಿರುವುದೇ ಶ್ರೇಯಸ್ಸು. ಫ್ರಿಡ್ಜ್ನು ಬೆಂಕಿಯ ಮೂಲವಾಗಿರುವ ಗ್ಯಾಸ್ ಸ್ಟವ್ಗೆ ಹತ್ತಿರ ಇಡಿದಾಗ ಈ ಎರಡು ತತ್ವಗಳ ನಡುವಿನ ಅಡಚಣೆ, ವಿರೋಧ, ಘರ್ಷಣೆಗಳು ಮನೆಯಲ್ಲಿ ಶಕ್ತಿ ಚಕ್ರವನ್ನು ಅಸ್ತವ್ಯಸ್ತಗೊಳಿಸುತ್ತವೆ. ಇದರಿಂದ ಮನೆಯೊಳಗಿನ ವಾತಾವರಣದಲ್ಲಿ ಅಸಹಿಷ್ಣುತೆ, ಜಗಳ, ಗಲಾಟೆ, ಅಕಾಲಿಕ ವೆಚ್ಚ, ಮನೋನಿರಾಶೆ, ಹಣಕಾಸಿನ ಅಸ್ಥಿರತೆ. ಇದು ಕೇವಲ ನಂಬಿಕೆಯ ವಿಷಯವಲ್ಲ. ಮನೆಯಲ್ಲಿ ಕೆಲಸ ಮಾಡುವವರು ಅನುಭವಿಸುವ ಒತ್ತಡ, ಅಡುಗೆ ಮನೆಯಲ್ಲಿನ ತಾಪ ತಂಪಿನ ಅಸಮತೋಲನ, ಅನೈಕ್ಯ. ಇದೇ ಸಂದರ್ಭದಲ್ಲಿ ಶನಿಗೂ ಇಲ್ಲಿ ಮಹತ್ವದ ಸಂಬಂಧವಿದೆ. ಮಂಗಳ ಮತ್ತು ಶನಿ ಇಬ್ಬರೂ ಗಾಢವಾದ ಗ್ರಹಶಕ್ತಿಗಳ ಪ್ರತಿನಿಧಿಗಳು. ಒಬ್ಬನು ಅಗ್ನಿಶಕ್ತಿ, ಮತ್ತೊಬ್ಬನು ಗಾಳಿಯ ಮತ್ತು ನಿಯಮದ ಪ್ರತಿನಿಧಿ. ಇವೆರಡು ನಡುವೆ ನ್ಯಾಯವಾಗದ ಸಂಬಂಧ ಮನೆಗೆ ಒತ್ತಡ, ಜವಾಬ್ದಾರಿಗಳ ಅತಿಯಾಗುವಿಕೆ, ಅಪಾಯದ ಸೂಚನೆ ಮತ್ತು ಹಣದ ನಷ್ಟದ ದಿಗ್ಗಜಕ್ಕೆ ಕಾರಣವಾಗಬಹುದು. ಫ್ರಿಡ್ಜ್ ನೀರಿನ ತತ್ವವನ್ನು ಪ್ರತಿನಿಧಿಸುವುದರಿಂದ ಬೆಂಕಿ ಮತ್ತು ಗಾಳಿಯ ತತ್ವಗಳ ಮಧ್ಯೆ ಸಿಲುಕಿದಾಗ ಮನೆಯಲ್ಲಿ ಅಶಾಂತಿ ಮತ್ತು ಅಸ್ಥಿರತೆ ಹೆಚ್ಚಾಗುವುದು ಸಹಜ. ಇನ್ನೊಂದು ಮಹತ್ವದ ಅಂಶವೆಂದರೆ ಫ್ರಿಡ್ಜ್ನ ದಿಕ್ಕು. ವಾಸ್ತುಶಾಸ್ತ್ರ ಹೇಳುವಂತೆ ದಕ್ಷಿಣ ದಿಕ್ಕು ಯಮನ ದಿಕ್ಕು, ಶನಿ ಮಂಗಳ ಪ್ರಭಾವ ಹೆಚ್ಚಾಗುವ ಸ್ಥಳ. ಇಂತಹ ದಿಕ್ಕಿನಲ್ಲಿ ನೀರಿನ ತತ್ವವು ಸ್ಥಾಪನೆ ಹೊಂದಿದರೆ ಅದು ಚಂದ್ರನ ಶಾಂತಶಕ್ತಿಯನ್ನು ಕುಗ್ಗಿಸುವುದು ಸಹಜ. ಇದರಿಂದ ಮನೆಯವರ ಆರೋಗ್ಯದಲ್ಲಿ ಸಣ್ಣ ಸಣ್ಣ ತೊಂದರೆಗಳು, ಭಾವನಾತ್ಮಕ ಅಸ್ಥಿರತೆ, ಖರ್ಚಿನ ಏರಿಕೆ ಮತ್ತು ಮನೆಯಲ್ಲಿ ನಿಗೂಢವಾದ ಅಸಮಾಧಾನಗಳು ಹೆಚ್ಚಾಗುತ್ತವೆ. ಇದರ ವಿರುದ್ಧ ಪೂರ್ವ, ಈಶಾನ್ಯ ಅಥವಾ ಪಶ್ಚಿಮ ದಿಕ್ಕುಗಳು ಚಂದ್ರನ ತತ್ವಕ್ಕೆ ಶ್ರೇಯಸ್ಕರವಾಗಿದ್ದು ಮನೆಯೊಳಗಿನ ಶಾಂತಿ ಮತ್ತು ಸಮತೋಲನವನ್ನು ಕಾಪಾಡಲು ಸಹಕಾರಿಯಾಗುತ್ತವೆ. ಫ್ರಿಡ್ಜ್ ಒಳಗೆ ಇರುವ ಆಹಾರಗಳು ಚಂದ್ರ ಶಕ್ತಿಯನ್ನು ನೇರವಾಗಿ ಪ್ರಭಾವಿಸುತ್ತವೆ. ಹಾಳಾದ ಆಹಾರ, ಅಸಮರ್ಪಕವಾಗಿ ಇಟ್ಟ ಪಾತ್ರೆಗಳು, ದುರ್ವಾಸನೆಯ ವಸ್ತುಗಳು. ಈ ರೀತಿಯ ಶಕ್ತಿ ಮನೆಯಲ್ಲಿ ನಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುವುದು ಸಹಜ. ಅದು ಮನುಷ್ಯನ ಮನಸ್ಸನ್ನು ತೊಂದರೆಪಡಿಸಬಹುದು, ಒತ್ತಡ ಹೆಚ್ಚಿಸಬಹುದು ಮತ್ತು ಮನೆಯವರ ಮಧ್ಯೆ ಅನಗತ್ಯ ಸಂಘರ್ಷಗಳಿಗೂ ಕಾರಣವಾಗಬಹುದು. ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ಅಂತರದಲ್ಲಿ, ಸರಿಯಾದ ರೀತಿಯಲ್ಲಿ ಫ್ರಿಡ್ಜ್ ಇಟ್ಟರೆ ಮನೆಗೆ ಬರುವ ಶಕ್ತಿ ಸಮತೋಲನ ಪಡೆಯುತ್ತದೆ. ಕುಟುಂಬದಲ್ಲಿ ಮನೋಶಾಂತಿ, ಧನ ಪ್ರವಾಹ, ಪರಸ್ಪರ ಪ್ರೀತಿ, ಆರೋಗ್ಯ. ಹೀಗಾಗಿ ಫ್ರಿಡ್ಜ್ ಮೇಲ್ಭಾಗವನ್ನು ಖಾಲಿ, ಶುದ್ಧ ಮತ್ತು ಸ್ವಚ್ಛವಾಗಿ ಇಡುವುದು ಮನೆಯಲ್ಲಿ ಶುಭಶಕ್ತಿಯನ್ನು ಉಳಿಸಿಕೊಳ್ಳಲು ಅತ್ಯವಶ್ಯಕ. ಅಡುಗೆ ಮನೆ ಮನೆಯ ಜೀವನಾಡಿ ಮತ್ತು ಫ್ರಿಡ್ಜ್ ಅದರ ಮನ್ನಣೆಯ ಕೇಂದ್ರ.
ಫ್ರಿಡ್ಜ್ ಮೇಲಿನ ಖಾಲಿತನ ಮನೆಯ ಸಮೃದ್ಧಿಯನ್ನು ಆಕರ್ಷಿಸುವ ಬಾಗಿಲಿನಂತೆ ಕೆಲಸ ಮಾಡುತ್ತದೆ. ಮನೆಯ ಒಳಗಿನ ಶಾಂತಿ, ಆರೋಗ್ಯ, ಪ್ರೀತಿ, ಹಣದ ಹರಿವು ಮತ್ತು ಸಮೃದ್ಧಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.